ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್, ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಗುಣಕಗಳು, ಈ ಚಾಪ್ಟರ್ ಮೇಲೆ ಒಂದು 10 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 100 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಇನ್ನೊಂದು 10, 101ರಿಂದ 110ವರೆಗೂ ಓಲ್ಡ್ ಕ್ವಶನ್ ಪೇಪರ್ ಅಂದರೆ ಪ್ರೀವಿಯಸ್ ಇಯರ್ ಅಲ್ಲಿ ಅಪಿಯರ್ ಆಗಿರೋ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯ್ತಾ? ಕ್ವಶನ್ ನಂಬರ್ 101 ನೋಡಿ. ಕ್ವಶನ್ ನಂಬರ್ 101 2015, ಆಯ್ತಾ? 2015 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಆಯ್ತಾ? ಏನ್ ಕೇಳಿದೆ? ದ ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ ಆಫ್ 6, 6ರ ಮೊದಲ 5 ಗುಣಕಗಳ ಮೊತ್ತನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಅದಕ್ಕೆ 6 ಒಂದ ಟೇಬಲ್ ಬರ 6 1 6, 6 2 12, 6 3 18, 6 4 24, 6 5 30. ಆಯ್ತಾ? ಫಸ್ಟ್ 5 ಮಲ್ಟಿಪಲ್ಸ್ ಕೇಳಿರೋದು 1 2 3 4 5. ಆಯ್ತಾ? ಫಸ್ಟ್ 5 ಮಲ್ಟಿಪಲ್ಸ್ ಕೇಳಿದಾನೆ. ಇದನ್ನ ಆ್ಯಡ್ ಮಾಡಿ, ಇದನ್ನ ಆ್ಯಡ್ ಮಾಡಿದ್ರೆ 90 ಬರುತ್ತೆ. ಸಮ್ ಕೇಳಿರುತ್ತೆ, ಮೊತ್ತ ಆ್ಯಡ್ ಮಾಡಿ 90 ಬರುತ್ತೆ. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ. ಆಯ್ತಾ? ಇಲ್ಲಿ ಆಲ್ಮೋಸ್ಟ್ ಜಸ್ಟ್ ಮೈನರ್ ಮಾಡಿಫಿಕೇಶನ್ ಮಾಡ್ಬಿಟ್ಟು ಕ್ವಶನ್ ಅಪಿಯರ್ ಆಗ್ತಾ ಇದೆ. ಆಯ್ತಾ? ಇದು ನಾನು ಫ್ರೇಮ್ ಮಾಡಿಲ್ಲ, ಇದು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಅಪಿಯರ್ ಆಗಿರೋದನ್ನ ನಾನು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯ್ತಾ? ಆಲ್ಮೋಸ್ಟ್ ಪ್ರೀವಿಯಸ್ ಕ್ವಶನ್ ಸಿಮಿಲರ್ ಆಗಿ ಇದೇ ತರ ಇತ್ತು. ಇದು ಒಂದು ಸ್ವಲ್ಪ ಚೇಂಜ್ ಇದೆ. ಮುಂದಿನ ಕ್ವಶನ್ ಒಂದು ಸ್ವಲ್ಪ ಸ್ಲೈಟ್ ಚೇಂಜಸ್ ಇದೆ. ಆಯ್ತಾ? ಇದೆಲ್ಲ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಅಪಿಯರ್ ಆಗಿರೋದು, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ. ಆಯ್ತಾ? ಕ್ವಶನ್ ನಂಬರ್ 101ಕ್ಕೆ ಆಪ್ಷನ್ ಎ. ಕ್ವಶನ್ ನಂಬರ್ 102 ನೋಡಿ. ಕ್ವಶನ್ ನಂಬರ್ 102 ಅಷ್ಟೇನೆ. ಆಯ್ತಾ? 2015 ನವೋದಯ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿದೆ. ಇದ್ರಲ್ಲಿ ಏನ್ ಕೇಳಿದಾನೆ ಅಂದ್ರೆ, ದ ಡಿಫರೆನ್ಸ್ ಬಿಟ್ವೀನ್ ಟೆನ್ಸ್ ಡಿಜಿಟ್ ಅಂಡ್ ಯೂನಿಟ್ ಡಿಜಿಟ್ ಆಫ್ ದ ಸಮ್ ಆಫ್ ದ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 6. ಕನ್ನಡದಲ್ಲಿ 6ರ ಮೊದಲ 5 ಗುಣಕಗಳ ಮೊತ್ತದ 10ರ ಸ್ಥಾನದ ಹಾಗೂ ಬಿಡಿ ಸ್ಥಾನಗಳ ನಡುವಿನ ವ್ಯತ್ಯಾಸ. ಆಯ್ತಾ? ಫಸ್ಟ್ ಏನ್ ಮಾಡಿ, ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 6 ನ ಫೈಂಡ್ ಔಟ್ ಮಾಡಿ. ಆಯ್ತಾ? ಆಲ್ರೆಡಿ ಲಾಸ್ಟ್ ಕ್ವಶನ್ ಸೇಮ್ ಕ್ವಶನ್ ಇದೆ. ಆಯ್ತಾ? ಲಾಸ್ಟ್ ಕ್ವಶನ್ ಸೇಮ್ ಕ್ವಶನ್ ಇದೆ. ಫಸ್ಟ್ ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 6 ನ ಫೈಂಡ್ ಔಟ್ ಮಾಡಿ. 6 12, 6 3 18, 6 4 24, 6 5 30. ಆಯ್ತಾ? ಫಸ್ಟ್ 5 ಮಲ್ಟಿಪಲ್ದು ಸಮ್ನ ಫೈಂಡ್ ಔಟ್ ಮಾಡಿ. ಸಮ್ನ ಫೈಂಡ್ ಔಟ್ ಮಾಡಿದ್ರೆ 90 ಬರುತ್ತೆ. ಆಯ್ತಾ? 90 ಬಂತ. ಈ ಕೇಳಿರ್ದವನು ಟೆನ್ಸ್ ಡಿಜಿಟ್ ಮತ್ತೆ ಯೂನಿಟ್ ಡಿಜಿಟ್. ಆಯ್ತಾ? ಇವೆರಡರ ನಡುವಿನ ವ್ಯತ್ಯಾಸ. ಕನ್ನಡದಲ್ಲಿ 10ರ ಸ್ಥಾನದ ಹಾಗೂ ಬಿಡಿ ಸ್ಥಾನದ ನಡುವಿನ ವ್ಯತ್ಯಾಸ. ಆಯ್ತಾ? ಈ ಸಮ್ ಅಲ್ಲಿ ಟೆನ್ಸ್ ಡಿಜಿಟ್ ಮತ್ತೆ ಯೂನಿಟ್ ಡಿಜಿಟ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತೆ. ಟೆನ್ಸ್ ಡಿಜಿಟ್ ಅಂದ್ರೆ 9, ಯೂನಿಟ್ ಡಿಜಿಟ್ ಅಂದ್ರೆ 0 ಮೈನಸ್ 0 ಏನ್ ಬರುತ್ತೆ? 9ರಲ್ಲಿ 0 ಕಳೆದ್ರೆ 9 ಬರುತ್ತೆ. ಆಯ್ತಾ? 9 ಅಲ್ಲಿ 0 ಮೈನಸ್ ಮಾಡಿದ್ರೆ 9 ಬರುತ್ತೆ. ಇಷ್ಟೇ. ಆಯ್ತಾ? ಕ್ವಶನ್ ನಂಬರ್ 102ಗೆ ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 103 ನೋಡಿ. ಕ್ವಶನ್ ನಂಬರ್ 103ನ 2011 ನವೋದಯ ಎಕ್ಸಾಮ್ ಅಲ್ಲಿ ಕೇಳಿದರೆ. ಆಯ್ತಾ? ಏನ್ ಕೇಳಿದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫ್ಯಾಕ್ಟರ್ ಆಫ್ 316. ಆಯ್ತಾ? ಕೆಳಗಿನವುಗಳಲ್ಲಿ ಯಾವುದು 306ರ ಅಪವರ್ತನವಲ್ಲ. ನಾಟ್ ಎ ಫ್ಯಾಕ್ಟರ್ ಅಂತ ಕೇಳಿರೋದಿಲ್ಲಿ. ನಾಟ್ ಎ ಫ್ಯಾಕ್ಟರ್, ಕನ್ನಡದಲ್ಲಿ ಅಪವರ್ತನವಲ್ಲ ಅಂತ ಕೇಳಿದ್ದಾರೆ. ಆಯ್ತಾ? ಇದು ನೆನ್ಪಿಟ್ಟಿರ್ಬೇಕು, ಅಪವರ್ತನವಲ್ಲ ಅಂತ ಕೇಳಿದರೆ. ಹಂಗಂದ್ರೆ ಇನ್ 4 ನಂಬರಲ್ಲಿ ಯಾವ ನಂಬರು 316 ನ ಡಿವೈಡ್ ಮಾಡಕ್ ಆಗಲ್ಲ ಅಂತ ಕೇಳಿದ್ರೆ, ಅಥವಾ 316 ನ ಯಾವ ನಂಬರ್ ಇಂದ ಡಿವೈಡ್ ಮಾಡಕ್ಕೆ ಆಗಲ್ಲ ಅಂತ ಕೇಳಿದ್ರೆ. ಆಯ್ತಾ? ಆಪ್ಷನ್ ಎ ನೋಡಿ. 316 1ರಿಂದ ಡಿವೈಡ್ ಆಗುತ್ತೆ. 1ರಿಂದ ಡಿವೈಡ್ ಆಗುತ್ತೆ 316 ಬರುತ್ತೆ. ಆಯ್ತಾ? 316 ನ 1ರಿಂದ ಡಿವೈಡ್ ಮಾಡ್ಬೋದು. ಆಯ್ತಾ? ಅದಾದ್ಮೇಲೆ 79 ನೋಡಿ. 316 ನ 79 ಇಂದ ಡಿವೈಡ್ ಮಾಡಿ. ಆಯ್ತಾ? 79 1s 79 4s. ಆಯ್ತಾ? 79 ಇಂಟು 4 ಮಾಡಿದ್ರೆ ನಿಮ್ಗೆ 316 ಬರುತ್ತೆ. ಆಯ್ತಾ? 316 ನ 79 ಇಂದ ಡಿವೈಡ್ ಮಾಡ್ಬೋದು. ಆಯ್ತಾ? ನೆಕ್ಸ್ಟ್ ನೋಡಿ, 316 ನ 158 ಡಿವೈಡ್ ಮಾಡ್ಬೋದಾ? 151s 152s. ಆಯ್ತಾ? 316 158 ಇಂದ ಡಿವೈಡ್ ಆಗುತ್ತೆ. 158 ಇಂಟು 2 ಮಾಡಿದ್ರೆ 316 ಬರುತ್ತೆ. ನೆಕ್ಸ್ಟ್ ನೋಡಿ 8. 316 8 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಆಯ್ತಾ? 316 8 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಸೊ ಇದು ಅಪವರ್ತನವಲ್ಲ. ಆಯ್ತಾ? ಆಪ್ಷನ್ ಬಿ ಇದೆಯಲ್ಲ, ಅದು ಅಪವರ್ತನವಲ್ಲ. ಅಂದ್ರೆ 316 8 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಆಯ್ತಾ? ಕ್ವಶನ್ ನಂಬರ್ 103ಗೆ ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ. ಆಯ್ತಾ? ನೋಡಿ, ಎ ಡಿವೈಡ್ ಆಗುತ್ತೆ. 316 ಇದು 1ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ.
316 79 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಮತ್ತೆ 316 158 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆದ್ರೆ 316 80 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಆಯ್ತಾ? ಕ್ವಶನ್ ನಂಬರ್ 103 ಆಪ್ಷನ್ ಬಿ. ಕ್ವಶನ್ ನಂಬರ್ 104 ನೋಡಿ. 104 ನ 2005 ನವೋದಯ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಆಯ್ತಾ? ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ? 37800 37800 ಕೊಟ್ಬಿಟ್ಟು ಇದ್ರದ್ದು ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯ್ತಾ? ನಿಧಾನಕ್ಕೆ ಫೈಂಡ್ ಔಟ್ ಮಾಡಿ. ಫಸ್ಟ್ 2 ಇಂದ ಡಿವೈಡ್ ಮಾಡಿ. 2 ಇಂದ 2 1s 2 6 2 8s 2 8 16 2 8s ಪುನಃ 2 9s, ಆಯ್ತಾ? 18900 ಆಗುತ್ತೆ. ಆಯ್ತಾ? ಪುನಃ ಇದು 2 ಇಂದ ಡಿವೈಡ್ ಆಗುತ್ತೆ. 2 9 18 2 9s 18 2 9 18 ಪುನಃ 2 4s 8 2 5s ಪುನಃ 0 ಬರುತ್ತೆ. ಆಯ್ತಾ? ಪುನಃ ಇದು 2 ಇಂದ ಡಿವೈಡ್ ಆಗುತ್ತೆ. 2 4s 2 7s ನೆಕ್ಸ್ಟ್ 2 2s 2 5s 4 7 2 5 ಬತ್ತು. ಆಯ್ತಾ? ನೆಕ್ಸ್ಟ್ ಇದು ಯಾವುದಿಂದ 2 ಇಂದ ಡಿವೈಡ್ ಆಗಲ್ಲ. 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. 4 7 ಪ್ಲಸ್ 4 ಏನಾಗುತ್ತೆ? 11 ಆಗುತ್ತೆ. 11 12 13 13 ಪ್ಲಸ್ 5 18 ಆಗುತ್ತೆ. ಆಯ್ತಾ? ಸಮ್ ಆಫ್ ಡಿಜಿಟ್ 18 ಬರ್ತೈತೆ. ಹಾಗಂದ್ರೆ 3 ಇಂದ ಡಿವೈಡ್ ಆಗುತ್ತೆ. 3 ಇಂದ ಡಿವೈಡ್ ಆಗುತ್ತೆ. 3 1s 3, ಆಯ್ತಾ? ನೆಕ್ಸ್ಟ್ 3 5s 15, ನೆಕ್ಸ್ಟ್ 3 7s 21, ನೆಕ್ಸ್ಟ್ 3 5s, ಆಯ್ತಾ? ನೆಕ್ಸ್ಟ್ ಇದು 3 ಇಂದ ಡಿವೈಡ್ ಆಗುತ್ತಾ ನೋಡಿ. 5 5 10 17 18, ಆಯ್ತಾ? ಸಮ್ ಆಫ್ ಡಿಜಿಟ್ 18 ಬರ್ತಾ ಇದೆ. 3 ಇಂದ ಡಿವೈಡ್ ಆಗುತ್ತೆ. 3 5s 15, ಆಯ್ತಾ? 3 2s 6, ಪುನಃ 3 5s 15. 5 to 5 3 ಇಂದ ಡಿವೈಡ್ ಆಗುತ್ತಾ? 5 5 12, ಸಮ್ ಆಫ್ ಡಿಜಿಟ್ 12 ಬರ್ತಾ ಇದೆ. 3 ಇಂದ ಆಗುತ್ತೆ. 3 1s 3, ಆಯ್ತಾ? 3 1s 3 22 ಆಗುತ್ತೆ. 5 to 5 ಅಲ್ವಾ? 3 7s 21 ಆಗುತ್ತೆ. ಪುನಃ 3 5s 15 ಆಗುತ್ತೆ. ಆಯ್ತಾ? 175. ನೆಕ್ಸ್ಟ್ ಇದು 3 ಇಂದ ಡಿವೈಡ್ ಆಗುತ್ತಾ? 175 5 7 1 8 8 2 13, ಇದು 3 ಇಂದ ಆಗಲ್ಲ, 5 ಇಂದ ಆಗುತ್ತೆ. ಆಯ್ತಾ? 5 ಇಂದ ಆಗುತ್ತೆ. 3 ಇಂದ ಆಗಲ್ಲ. ಇದು ಸಮ್ ಆಫ್ ಡಿಜಿಟ್ ಎಷ್ಟು? 5 6 13 ಬರ್ತದೆ. ಸಮ್ ಆಫ್ ಡಿಜಿಟ್ 13 ಬರ್ತೈತೆ. ಇದಾಗಲ್ಲ, 5 ಇಂದ ಆಗುತ್ತೆ. 5 3 15 5 5 25, ಆಯ್ತಾ? ಪುನಃ ಇದು 5 ಇಂದ ಆಗುತ್ತೆ. 5 1s 5 7s, ಆಯ್ತಾ? ಪ್ರೈಮ್ ನಂಬರ್ ಬಂತು. ಪ್ರೈಮ್ ನಂಬರ್ ಬಂತು ಅಂದ್ರೆ ಸ್ಟಾಪ್ ಮಾಡ್ಬಿಟ್ಟು ಇದನ್ನ ಹಾರಿಜಾಂಟಲ್ ಬರ್ಕೊಳ್ಳಿ. ಎಷ್ಟುದ ಬರುತ್ತೆ ಹಾರಿಜಾಂಟಲ್ ಅಲ್ಲಿ? ಇಲ್ಲೇ ಬರ್ತೀವಿ ನೋಡಿ. ಫಸ್ಟ್ ಇವೆರಡು ನೀಟಾಗಿ ಬರ್ಕೊಳ್ಳಿ. ಈ ತರ ಬರೋದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. 2 into 2, ನೆಕ್ಸ್ಟ್ 2 into 3, 2 into 3, ನೆಕ್ಸ್ಟ್ 3 into 3, 3 into 3, 5 into 5, 5 into 5, ಲಾಸ್ಟ್ 7 ಇದೆ. 7 ಬರ್ಕೊಳ್ಳಿ. ಯಾವ್ದು ಬರುತ್ತೆ ಆಪ್ಷನ್ನು? ಫಸ್ಟು 3 2 ಇದೆ, ಅದಾದ್ಮೇಲೆ 3 3 ಇದೆ, ಅದಾದ್ಮೇಲೆ 2 5 ಇದೆ, 1 7. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 105 ನೋಡಿ. ಕ್ವಶನ್ ನಂಬರ್ 105 ನ 2004 ನವೋದಯ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಆಯ್ತಾ? ಈ ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ. ನಾವು ಪ್ರಾಕ್ಟೀಸ್ ಕ್ವಶನ್ ಅಲ್ಲಿ ಇದನ್ನ ಸಾಲ್ವ್ ಮಾಡಿಸಿದೀವಿ. ಪುನಃ ಸಾಲ್ವ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಕ್ವಶನ್ ಅಪಿಯರ್ ಆಗಿದೆ. ಇದನ್ನು ಎಕ್ಸಾಮ್ ತರ ತಗೊಂಡಿದ್ದೀರಾ ನೀವು. ಆಯ್ತಾ? ಇದು ಯೂನಿಟ್ ಟೆಸ್ಟ್ ತರ ತಗೊಂಡಿರೋದ್ರಿಂದ ಇನ್ನೊಂದ್ಸಲ ರಿಪೀಟ್ ಆಗಿದೆ ಅಷ್ಟೇ. ಆಯ್ತಾ? ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ 30 ಅಂತ. 30 ಫ್ಯಾಕ್ಟರ್ಸ್ 1 into 30 30, ನೆಕ್ಸ್ಟ್ 2 into 15 30, 3 ಇಂದ ಆಗುತ್ತೆ. 3 10s 30, 4 ಇಂದ ಆಗಲ್ಲ, 5 ಇಂದ ಆಗುತ್ತೆ. 5 6 30, ನೆಕ್ಸ್ಟ್ 6 5 30. ಇಲ್ಲಿ ಪಲ್ಟಿ ಹೊಡೆದಿರ 5 into 6 6 into 5, ಇಲ್ಲಿ ಪಲ್ಟಿ ಹೊಡೆದಿದ್ರೆ ಸ್ಟಾಪ್ ಮಾಡ್ಬಿಟ್ಟು ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ. ಆಯ್ತಾ? ಫ್ಯಾಕ್ಟರ್ಸ್ 1 2 3 5 6 5 6, ಪುನಃ 10 15 30. ಆಯ್ತಾ? ಇದಿಷ್ಟು ಫ್ಯಾಕ್ಟರ್ಸ್ ಆಗುತ್ತೆ. 30 ಇದಿಷ್ಟು ಫ್ಯಾಕ್ಟರ್ಸ್ ಅವನು ಕೊಟ್ಟಿದ್ದಾನೆ. 1 2 3 5 6 10 15 30. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 105 ಆಪ್ಷನ್
ಡಿ. ಕ್ವಶನ್ ನಂಬರ್ 106 ನೋಡಿ. ಕ್ವಶನ್ ನಂಬರ್ 106 2004 ನವೋದಯ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿದೆ. ಆಯ್ತಾ, ಇದರಲ್ಲಿ ಹೌ ಮೆನಿ ಟೈಮ್ಸ್, ಆಯ್ತಾ, ನಂಬರ್ 9, ಆಯ್ತಾ, ಡಿಜಿಟ್ 9 1ರಿಂದ 100ವರೆಗೆ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಕೇಳಿದ್ದಾನೆ. ಆಯ್ತಾ, ನಂಬರ್ 9 ಫಸ್ಟ್ ಏನ್ ಬರ್ಕೊಳ್ಳಿ, ಹಿಂಗ್ ಬರ್ಕೊಳ್ಳಿ, 1 2 3 4 5 6 7 8 9 10. ಆಯ್ತಾ, ನಂಬರ್ 9 1ರಿಂದ 100ವರೆಗೆ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ. 9 19 29 39 49 59 69 79 89 90. ಆಯ್ತಾ, ಅದಾದ್ಮೇಲೆ 91 92 93 94 95 96 97 98 99 ಇಲ್ಲಿ ತನಕ ಬಂದಿದೆ. ಆಯ್ತಾ, ಈಗ ಕೌಂಟ್ ಮಾಡಿ ಎಷ್ಟಿದೆ. 1 2 3 4 5 6 7 8, ಇದು 9 ಆಗುತ್ತೆ, ಇದು 10 ಆಗುತ್ತೆ. ಇಲ್ಲಿ ತನಕ 10 ಇದೆ, 10 ನಂಬರ್ಸ್ ಇಲ್ಲಿ ತನಕ 10 ಇದೆ. ಇಲ್ಲೆಷ್ಟು ಕೌಂಟ್ ಮಾಡಿ, 1 2 3 4 5 6 7 8 9 10. ಆಯ್ತಾ, ಇಲ್ಲಿ ಈ ಕಡೆಗೆ 10 ಇದೆ, ಇಲ್ಲಿ 10 ಇದೆ. ಇನ್ನೊಂದ್ಸಲ ನೋಡಿ, 1 2 3 4 5 6 7 8 9 10. ಇಲ್ಲಿ ಡಬಲ್ ರಿಪೀಟ್ ಆಗಿದೆ. ಅವನು ನಂಬರ್ 9 ಎಷ್ಟು ಸಲ ರಿಪೀಟ್ ಆಗಿದೆ ಅಂತ, 99 ಅಲ್ಲ, ನಂಬರ್ 9 ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಇದನ್ನ ಕನ್ಸಿಡರ್ ಮಾಡ್ಕೋಬೇಕು. ಆಯ್ತಾ, ಇದನ್ನ 2 ಅಂತ ಕನ್ಸಿಡರ್ ಮಾಡ್ಕೋಬೇಕು. 9 10. ಆಯ್ತಾ, 10 + 10. ಆಯ್ತಾ, ನಂಬರ್ 9 1ರಿಂದ 100ವರೆಗೆ 20 ಸಲ ರಿಪೀಟ್ ಆಗಿದೆ. ಆಪ್ಷನ್ ಏನ್ ಬರುತ್ತೆ, ಕ್ವಶನ್ ನಂಬರ್ 106 ಆಪ್ಷನ್ ಸಿ. ಕ್ವಶನ್ ನಂಬರ್ 107 ನೋಡಿ. ಕ್ವಶನ್ ನಂಬರ್ 107 2001 ನವೋದಯ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಯ್ತಾ, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 105 ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂತೆ. ಆಯ್ತಾ, ಇದು 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಆಗುತ್ತೆ. 5 + 1 6, 3 ಇಂದ ಆಗುತ್ತೆ. 3 3s 9, 3 5s 15. ಪುನಃ 3 ಇಂದ ಆಗಲ್ಲ, 5 ಇಂದ ಆಗುತ್ತೆ. 5 7s, ಇದು ಪ್ರೈಮ್ ಫ್ಯಾಕ್ಟರ್ 3 × 5 × 7. ಆಪ್ಷನ್ ಏನ್ ಬರುತ್ತೆ, ಅವ್ನು ಕೇಳಿದ್ದು ದ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ ಅಂತ. 1 2 3. ಆಯ್ತಾ, 3 ನಂಬರ್ ಇದೆ. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಬಿ. ಆಯ್ತಾ, ಟೋಟಲ್ ಆಗಿ 3 ನಂಬರ್ಸ್ ಇದೆ. 1 2 3 ಟೋಟಲ್ ಆಗಿ 3 ನಂಬರ್ಸ್ ಇದೆ. ಆಪ್ಷನ್ ಬಿ ಬರುತ್ತೆ. ಕ್ವಶನ್ ನಂಬರ್ 107ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 108 ನೋಡಿ. ಕ್ವಶನ್ ನಂಬರ್ 108 ನ 2000ನೇ ಇಸ್ವಿಲಿ ನವೋದಯ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಯ್ತಾ, ಅಂದ್ರೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಅಷ್ಟೇನೆ. ಆಯ್ತಾ, 24ರದ್ದು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂತ. ಫ್ಯಾಕ್ಟರ್ಸ್ ಅಂದ್ರೆ 1 × 24 24, 2 × 2 1s 2 2s 24, 3 ಇಂದ ಆಗುತ್ತೆ. 3 8s 24, 4ರಿಂದ ಆಗುತ್ತೆ. 4 24, 5ರಿಂದ ಆಗಲ್ಲ, 6ರಿಂದ ಆಗುತ್ತೆ. 6 4 24. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲಿ ಪಲ್ಟಿ ಹೊಡೆದಿದ್ದಾನೆ ಅಣ್ಣ ಪಲ್ಟಿ ಹೊಡೆದಿದ್ದಾನೆ. ಇಲ್ಲಿ ಸ್ಟಾಪ್ ಮಾಡಿ ಫ್ಯಾಕ್ಟರ್ಸ್ ಬರ್ಕೊಳ್ಳಿ. 1, 2, 3, 4, 6, 8, 12, 24. ಆಯ್ತಾ, ಎಷ್ಟಿದೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್? 1 2 3 4 5 6 7 8 ಇದೆ. ಆಯ್ತಾ, ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ 8 ಇದೆ. ಆಯ್ತಾ, ಕ್ವಶನ್ ನಂಬರ್ 108ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 109 ನೋಡಿ. ಕ್ವಶನ್ ನಂಬರ್ 109 ನ 1999ನೇ ಇಸ್ವಿಲಿ ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅವನು ಏನಂತ ಕೇಳಿದ್ರು, ದ ಫ್ಯಾಕ್ಟರ್ ಆಫ್ ಈಚ್ ಆಡ್ ನಂಬರ್, ಪ್ರತಿ ಬೆಸ ಸಂಖ್ಯೆಯ ಅಪವರ್ತನ ಎಷ್ಟಿರುತ್ತೆ ಅಂತ. ಆಯ್ತಾ, ಬೆಸ ಸಂಖ್ಯೆ ಅಂದ್ರೆ 1 3 5 7 9. ಆಯ್ತಾ, ಪ್ರತಿ ಬೆಸ ಸಂಖ್ಯೆ ಅಪವರ್ತನ ಯಾವ್ದಾಗಿರುತ್ತೆ ಅಂತ, ಯಾವ್ದು ಕಾಮನ್ ಆಗಿ ಬರುತ್ತೆ ಅಂತ ಕೇಳಿದ್ರೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಪ್ರತಿ ಬೆಸ ಸಂಖ್ಯೆ ಅಪವರ್ತನ ಇದ್ರದ್ದೇನ್ ಬರುತ್ತೆ, 1 ಬರುತ್ತೆ, ಅದಾದ್ಮೇಲೆ 3 ಬರುತ್ತೆ. ಇದ್ರ ಫ್ಯಾಕ್ಟರ್ ಏನ್ ಬರುತ್ತೆ, 1 ಬರುತ್ತೆ, ಅದಾದ್ಮೇಲೆ 3 ಬರುತ್ತೆ. ಇದ್ರದ್ದು 1 ಬರುತ್ತೆ, ಅದಾದ್ಮೇಲೆ 5 ಬರುತ್ತೆ. ಇದ್ರ ಫ್ಯಾಕ್ಟರ್ 1 ಬರುತ್ತೆ, ಅದಾದ್ಮೇಲೆ 7 ಬರುತ್ತೆ. ಇದು 1 3 ಇಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 9 ಬರುತ್ತೆ. ಆಯ್ತಾ, ಪ್ರತಿ ಬೆಸ ಸಂಖ್ಯೆ ಅಪವರ್ತನ, ದ ಫ್ಯಾಕ್ಟರ್ ಆಫ್ ಈಚ್ ಆಡ್ ನಂಬರ್, ಯಾವ್ದು ಕಾಮನ್ ಆಗಿರೋದು, 1 ಇರುತ್ತೆ. ಆಯ್ತಾ, 1 ಇರುತ್ತೆ. ಆಯ್ತಾ, ಆಪ್ಷನ್ ಏನ್ ಬರುತ್ತೆ,
ಆಪ್ಷನ್ ಬಿ. ಕ್ವಶನ್ ನಂಬರ್ 109ಗೆ ಆಪ್ಷನ್ ಬಿ ಬರುತ್ತೆ. ಅದೇ ರೀತಿ ದ ಫ್ಯಾಕ್ಟರ್ ಆಫ್ ಈಚ್ ಈವನ್ ನಂಬರ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ದ ಫ್ಯಾಕ್ಟರ್ ಆಫ್ ಈಚ್ ಈವನ್ ನಂಬರ್, ಈಚ್ ಈವನ್ ನಂಬರ್ ಅಂದ್ರೆ ಏನಂತ ಆನ್ಸರ್ ಮಾಡ್ತೀರಾ? ಆಯ್ತಾ? ಪ್ರತಿ ಸಮಸಂಖ್ಯೆಯ ಅಪವರ್ತನ ಎಷ್ಟಿರುತ್ತೆ? ಪ್ರತಿ ಸಮಸಂಖ್ಯೆಯ ಅಪವರ್ತನ ಎಷ್ಟಿರುತ್ತೆ? ಆಯ್ತಾ? ಫಾರ್ ಎಕ್ಸಾಂಪಲ್, ಆಯ್ತಾ, ಇದು ಮುಗಿತು, ಈ ಕ್ವಶನ್ 109 ಮುಗ್ದಾಯ್ತು. ಇದನ್ನ ಅಳಿಸ್ತೀನಿ. 109 ಮುಗ್ದಿದೆ. ಆಯ್ತಾ? ಪುನಃ ಆಪ್ಷನ್ನು ಚೇಂಜ್ ಮಾಡ್ತೀನಿ. ಇದಕ್ಕೆ ಆಪ್ಷನ್ನು ಚೇಂಜ್ ಮಾಡ್ತೀನಿ. ಆಯ್ತಾ? ಆಪ್ಷನ್ನು ಚೇಂಜ್ ಮಾಡ್ತೀನಿ. ಇದು ಇಲ್ಲೇ ಕ್ವಶನ್ ಫ್ರೇಮ್ ಮಾಡ್ತಾ ಇರೋದು ನಾನು. ಆಯ್ತಾ? 1 and 2, 1 and 2, B 1, C 2, D 0. ಆಯ್ತಾ? ದ ಫ್ಯಾಕ್ಟರ್ ಆಫ್ ಈಚ್ ಈವನ್ ನಂಬರ್. ಆಯ್ತಾ? ಈ ಕ್ವಶನ್ಗೆ ಆಪ್ಷನ್ ಇದು ಕೊಟ್ಟಿದ್ದೀನಿ. ಪ್ರತಿ ಸಮಸಂಖ್ಯೆ ಅಪವರ್ತನ ಎಷ್ಟಿರುತ್ತೆ? ಸಮಸಂಖ್ಯೆ ಅಂದ್ರೆ ಯಾವ್ದಾಗಿರುತ್ತೆ? 2, ಅದಾದ್ಮೇಲೆ 4, ಅದಾದ್ಮೇಲೆ 6. ಇದ್ರ ಫ್ಯಾಕ್ಟರ್ಸ್ ನೋಡಿ. ಇದು 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 2 ಇಂದ ಡಿವೈಡ್ ಆಗುತ್ತೆ. ಇದು 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 2 ಇಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 4 ಇಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 6 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಆಗುತ್ತೆ, ಆಮೇಲೆ 6 ಇಂದನೂ ಆಗುತ್ತೆ, ಆಮೇಲೆ 8 1ರಿಂದ ಡಿವೈಡ್ ಆಗುತ್ತೆ, 2 ಇಂದ ಆಗುತ್ತೆ, 4 ಇಂದ ಆಗುತ್ತೆ, 8 ಇಂದ ಆಗುತ್ತೆ. ಆಯ್ತಾ? ದ ಫ್ಯಾಕ್ಟರ್ ಆಫ್ ಈಚ್ ಈವನ್ ನಂಬರ್, ಪ್ರತಿ ಸಮಸಂಖ್ಯೆ ಅಪವರ್ತನ ಯಾವ್ದಿರುತ್ತೆ? ಯಾವ್ದು ಕಾಮನ್ ಆಗಿರುತ್ತೆ ನೋಡಿ? 1 ಮತ್ತೆ 2 ಕಾಮನ್ ಆಗಿರುತ್ತೆ, 1 ಮತ್ತೆ 2 ಕಾಮನ್ ಆಗಿರುತ್ತೆ, 1 ಮತ್ತೆ 2 ಕಾಮನ್ ಆಗಿರುತ್ತೆ, 1 ಮತ್ತೆ 2 ಕಾಮನ್ ಆಗಿರುತ್ತೆ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಎ ಬರುತ್ತೆ, 1 and 2. ಆಯ್ತಾ? ಕ್ವಶನ್ ನಂಬರ್ ಇದು ನಾನೇ ಫ್ರೇಮ್ ಮಾಡಿರೋದು. ಈ ಕ್ವಶನ್ಗೆ ಆಪ್ಷನ್ ಏನ್ ಬರುತ್ತೆ? 1 and 2 ಅಂತ ಬರುತ್ತೆ. ಆಯ್ತಾ? ಈ ಕ್ವಶನ್ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 110 ನೋಡಿ. ಕ್ವಶನ್ ನಂಬರ್ 110 1998 ನವೋದಯ ಪರೀಕ್ಷೆಯಲ್ಲಿ ಕೇಳಿದ್ರೆ. ಆಯ್ತಾ? ಏನ್ ಕೇಳಿದ್ರೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಂತ ಕೇಳಿರೋದು. ನಾಟ್ ಟ್ರೂ. ಆಯ್ತಾ? ನಿಜವಲ್ಲ ಅಂತ ಕೇಳಿದ್ರೆ 4 ಆಪ್ಷನ್ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ಎ, ಎವ್ರಿ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ 1. ಆಯ್ತಾ? ಎವ್ರಿ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ 1. ಕನ್ನಡದಲ್ಲಿ ಪ್ರತಿ ಸಂಖ್ಯೆಯು 1ರ ಗುಣಕವಾಗಿರುತ್ತೆ. ಅದು ಟ್ರೂ ಇದೆ. ಆಯ್ತಾ? ನೋಡಿ, 1 into 3 3 ಬರುತ್ತೆ, 1 into 5 5 ಬರುತ್ತೆ, 1 into 6 6 ಬರುತ್ತೆ. ಎವ್ರಿ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ 1 ಆಗುತ್ತೆ. ಎವ್ರಿ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ 1. ಪ್ರತಿ ಸಂಖ್ಯೆ 1ರ ಗುಣಕವಾಗಿರುತ್ತೆ. ಇದು ಟ್ರೂ ಇದೆ, ಸರಿ ಇದೆ. ಆಯ್ತಾ? ಆಪ್ಷನ್ ಬಿ ನೋಡಿ, 1 ಈಸ್ ನಾಟ್ ದ ಫ್ಯಾಕ್ಟರ್ ಆಫ್ ಆಲ್ ನಂಬರ್. ಆಯ್ತಾ? 1 ಎಲ್ಲ ಸಂಖ್ಯೆ ಅಪವರ್ತನವಲ್ಲ. ಆಕ್ಚುಲಿ ಇದು ತಪ್ಪು. ಆಯ್ತಾ? ಇದು ರಾಂಗ್. ಅದು ನಾಟ್ ಟ್ರೂ ಅಂತ ಹೇಳಿದ್ನಲ್ಲ, ಇದು ತಪ್ಪು ಆನ್ಸರ್. ಇದು ನಾಟ್ ಟ್ರೂ. ಇದು ನಾಟ್ ಟ್ರೂ. ಈ ಹೇಳಿಕೆ ನಿಜವಲ್ಲ. ಏನಕ್ಕೆ ಅಂದ್ರೆ ಎಲ್ಲ ನಂಬರ್ಗೂ 1 ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನಂಬರ್ 1ಗೂ ಫ್ಯಾಕ್ಟರ್ 1 ಆಗಿರುತ್ತೆ, ನಂಬರ್ 2ಗೂ ಫ್ಯಾಕ್ಟರ್ 1 ಆಗಿರುತ್ತೆ, ನಂಬರ್ 3ಗೂ ಫ್ಯಾಕ್ಟರ್ 1 ಆಗಿರುತ್ತೆ. ಆಯ್ತಾ? ಪ್ರತಿ ನಂಬರ್ 99ಗೂ ಅಷ್ಟೇ ಇದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ನಂಬರ್ 1 ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಆಯ್ತಾ? ಅವನು ಸೆಕೆಂಡ್ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾನೆ? ಅದು ನಾಟ್ ಟ್ರೂ, ನಿಜವಲ್ಲ. ಆಯ್ತಾ? ಕ್ವಶನ್ ನಂಬರ್ 110ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 110ಗೆ ಆಪ್ಷನ್ ಬಿ ಆಗಿರುತ್ತೆ. ಆಯ್ತಾ? ನೆಕ್ಸ್ಟ್ ಆಪ್ಷನ್ ಸಿ, ಏನು ಎಕ್ಸಾಕ್ಟ್ ಡಿವೈಸ್ ಆಫ್ ಎ ನಂಬರ್ ಇಸ್ ಅ ಫ್ಯಾಕ್ಟರ್ ಆಫ್ ದಟ್ ನಂಬರ್. ಹೌದು. ಆಯ್ತಾ? ಆಪ್ಷನ್ ಸಿ ಅದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಒಂದು ಸಂಖ್ಯೆಯು ನಿಖರವಾದ ಭಾಜಕವು ಆ ಸಂಖ್ಯೆಯ ಅಪವರ್ತನ ಆಗಿರುತ್ತೆ. ಯಾವ್ದಾದ್ರು ಒಂದು ನಂಬರ್ ತಗೊಂಡು ಡಿವೈಡ್ ಮಾಡಿದ್ರೆ, ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ಆಪ್ಷನ್ ಸಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಪ್ಷನ್ ಸಿ ಏನಿದೆ? ಏನ್ ಕೇಳಿದ್ರೆ, ಎಕ್ಸಾಕ್ಟ್ ಡಿವೈಸರ್ ಆಫ್ ಎ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ದಟ್ ನಂಬರ್. ಆಯ್ತಾ? 6ನ 2 ಇಂದ ಡಿವೈಡ್ ಮಾಡಿದ್ರೆ, 6ನ 2 ಇಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? ಡಿವೈಡ್ ಆಗುತ್ತೆ, ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. 2 1s 2 3s ಅಂದ್ರೆ 2 ನಂಬರ್ 6 ಫ್ಯಾಕ್ಟರ್ ಆಗಿರುತ್ತೆ. ಆಯ್ತಾ? ನೆಕ್ಸ್ಟ್ 3 ತಗೊಳ್ಳಿ, ಡಿವೈಡ್ ಆಗುತ್ತೆ, 3 1s 3 2s 3 ನಂಬರ್ 6 ಫ್ಯಾಕ್ಟರ್ ಆಗಿರುತ್ತೆ. ಅಷ್ಟೇ ಅವನಿಗೆ ಕೊಟ್ಟಿರೋದು. ಸ್ಟೇಟ್ಮೆಂಟ್ ಸಿ ಇದೆಯಲ್ಲ, ಆಪ್ಷನ್ ಸಿ, ಅದು ಇದರ ಅರ್ಥ. ಆಯ್ತಾ?
ಎಕ್ಸಾಕ್ಟ್ ಡಿವೈಸರ್ ಆಫ್ ಎ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ದಟ್ ನಂಬರ್. ಹೌದು, ನಂಬರ್ 3 6th ಫ್ಯಾಕ್ಟರ್ ಆಗಿರುತ್ತೆ, ನಂಬರ್ 2 6th ಫ್ಯಾಕ್ಟರ್ ಆಗಿರುತ್ತೆ. ಅದು ಸರಿ ಇದೆ, ಸ್ಟೇಟ್ಮೆಂಟ್ ಸಿ ಸರಿ ಇದೆ. ಆಯ್ತಾ? ಕ್ವಶನ್ ನಂಬರ್ 110 ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ.